ನಮಸ್ಕಾರ. ಇದು ನಿಮ್ಮ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಶ್ವಾಸಾರ್ಹ ಸ್ನೇಹಿತ. ಹೆಚ್ಚಿನ ಶೈಕ್ಷಣಿಕ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ. ಅತಿಥಿ ಶಿಕ್ಷಕರ ನೇಮಕಾತಿ ಸಂಬಂಧಿಸಲ್ಪಟ್ಟಂತೆ ಸರ್ಕಾರದಿಂದ ಒಂದು ಆದೇಶ ಇದೀಗ ಬಿಡುಗಡೆಯಾಗಿದೆ. ನೇಮಕಾತಿ ಸಂಬಂಧಿಸಿದಂತೆ ಹಾಗೂ ಟೀಚರ್ಸ್ ನೇಮಕಾತಿ ಸಂಬಂಧಪಟ್ಟಂತೆ ಏನು ಕೇಸ್ ಕ್ಲಿಯರ್ ಆಗಿತ್ತು ಮತ್ತು ಹೈಕೋರ್ಟ್ಗೆ ಹೋಗಿದೆ. ಯಾಕೆಂದರೆ ಬರೀ 482 ಹುದ್ದೆಗಳನ್ನು ಮಾತ್ರ ತುಂಬ್ಕೋತಾ ಇದ್ದರು. KET ಏನು ಹೇಳ್ತಿದೆ ಅಂದರೆ 482 + 482 ಹುದ್ದೆಗಳನ್ನು ತುಂಬ್ಕೋಬೇಕಾಗಿತ್ತು. ಅಂದರೆ ವಿನ್ ಟು ವಿನ್ನನ್ನು ಕೊಟ್ಟಿದ್ದರು. ಪತಿ ಮತ್ತು ಪತಿ ತಂದೆ ಆದಾಯ ಪ್ರಮಾಣ ಪತ್ರ ಏನು ಕೊಟ್ಟಿದ್ದರು, ಎರಡೂ ಅಭ್ಯರ್ಥಿಗಳನ್ನು ಕೂಡ ನೀವು ಆಯ್ಕೆ ಮಾಡಬೇಕು ಅಂತ ಹೇಳಿತ್ತು. ಆದರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಕೇವಲ 482 ಪೋಸ್ಟ್ಗಳನ್ನು ಮಾತ್ರ ಇದಕ್ಕೆ ಇದು ಮಾಡಿದರು. ಇನ್ನು ಉಳಿದಂತಹ ಅಭ್ಯರ್ಥಿಗಳು ಏನು ಮಾಡಿದರು ಅಂದರೆ ಮತ್ತೆ ಹೈಕೋರ್ಟ್ಗೆ ಅಫಿಡವಿಟನ್ನು ಸಲ್ಲಿಸಿದರು. ಮತ್ತು ನೇಮಕಾತಿ ಆದೇಶಗಳಲ್ಲಿ ಏನಂತ ತಪ್ಪು ಮಾಡಿದರು ಅಂದರೆ ಯಾವುದೇ ಕೇಸ್ ಇಲ್ಲದಿರೋದ್ರಿಂದ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ ಎಂಬ ವಾಕ್ಯವನ್ನು ಸೇರಿಸಿಲ್ಲ ಎಂಬುದು ಮತ್ತಿತರ ಕಾರಣಗಳಿಂದ ಇದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ನೀಡಲಾಗಿದೆ. ಪರ್ಮನೆಂಟ್ ಇಟ್ಟಿಲ್ಲ, ತಾತ್ಕಾಲಿಕವಾಗಿ ತಡೆಯನ್ನು ನೀಡಲಾಗಿದೆ. ಇದಕ್ಕೂ ನೇಮಕಾತಿಗೂ ಸಂಬಂಧ ಏನಾರು ಇದೆಯಾ ಅಂದರೆ ನೆಕ್ಸ್ಟ್ ಅದು ನೋಟಿಫಿಕೇಷನ್ ಮೇಲೆ ಇರೋದ್ರಿಂದ ನೇಮಕಾತಿ ಮಾಡಬೇಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ನೇಮಕಾತಿ ಪ್ರಾರಂಭ ಮಾಡೋದಕ್ಕೆ ಇದರಿಂದ ಯಾವುದೇ ರೀತಿ ತಕರಾರಿಲ್ಲ. ಮುಂದಿನ ನೇಮಕಾತಿ ಅಧಿಸೂಚನೆ ಹೊರಡಿಸುವಾಗ ಸರಿಯಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ರೆ ಖಂಡಿತ ಮುಗೀತದೆ. ಈಗ ನೆಕ್ಸ್ಟು ಅತಿಥಿ ಶಿಕ್ಷಕರ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಇದೀಗ ಅತಿಥಿ ಶಿಕ್ಷಕರ ಸಂಬಂಧಪಟ್ಟಂತೆ 2026-27 ಸಾಲಿನಲ್ಲಿ ಶೈಕ್ಷಣಿಕ ಸಾಲಿನಲ್ಲಿ ಇರತಕ್ಕಂತಹ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವ ಬಗ್ಗೆ ಎಂಬ ಆದೇಶವನ್ನು ನೀಡಲಾಗಿದೆ. ಇಲ್ಲಿ ಅದರ ಬಗ್ಗೆ ಅನಿವಾರ್ಯತೆ ಏನಕ್ಕೆ ಇದು ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ನೀಡಲಾಗಿದೆ. ಪ್ರಾಥಮಿಕ ಶಾಲೆಗಳಿಗೆ 40,000 ಅತಿಥಿ ಶಿಕ್ಷಕರುಗಳನ್ನು ನೀಡಲಾಗಿದೆ. ಪ್ರೌಢಶಾಲೆಗಳಿಗೆ 11,000 ಅತಿಥಿ ಶಿಕ್ಷಕರುಗಳನ್ನು ನೇಮಕ ಮಾಡಲಾಗಿದೆ. ನೆಕ್ಸ್ಟು ಮುಂದುವರೆದು ಗೌರವಧನ ಪಾವತಿಗಾಗಿ ಅನುದಾನಕ್ಕೆ ಬೇಕಾದರೆ ಆಯಾ ಜಿಲ್ಲಾ ತಾಲೂಕುವಾರು ವಿವರಗಳೊಂದಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಸೂಚಿಸಲಾಗಿದೆ. ಇಷ್ಟು ಅತಿಥಿ ಶಿಕ್ಷಕರ ಸಂಬಂಧಪಟ್ಟಂತಹ ಮಾಹಿತಿ. ನೀವೇನು TET ಕಡ್ಡಾಯನ ಮತ್ತಿತರ ವಿಚಾರಗಳು ಏನೂ ಕೂಡ ಈ ಆದೇಶದಲ್ಲಿ ಉಲ್ಲೇಖ ಆಗಿಲ್ಲ. ಸದ್ಯಕ್ಕೆ ಯಥಾವತ್ತಾಗಿ ಹಿಂದೆ ಏನು ನಡೀತಿತ್ತೋ ಅದೇ ರೀತಿ ನಡೆಯುವಂತಹ ಸಾಧ್ಯತೆ ಇದೆ. ಮುಂದಿನ ಏನಾದ್ರು ಅಪ್ಡೇಟ್ಸ್ಗಳಿದ್ದರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಅತಿಥಿ ಶಿಕ್ಷಕರು ಯಾವ ರೀತಿ ನೇಮಕಾತಿ ಮಾಡ್ಕೋತಾರೆ, ಹೇಗೆ ಎಂಬುದರ ಬಗ್ಗೆ ಏನಾದರೂ ಸರ್ಕಾರದಿಂದ ಆದೇಶ ಬಂದರೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದಗಳು.